ಮಠದಲ್ಲಿ ಮತ್ತೆ ಇಫ್ತಾರ್ ಮಾಡಿದರೆ ರಕ್ತಪಾತ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀರಾಮ ಸೇನೆಯ ಪ್ರಮೋದ್ ಮುತಾಲಿಕ್ ವಿರುದ್ಧ ಪೇಜಾವರ ಶ್ರೀಗಳು ಗರಂ ಆಗಿದ್ದಾರೆ. ಉಡುಪಿಯ ಕೃಷ್ಣ ಮಠದಲ್ಲಿ ಮತ್ತೆ ಇಫ್ತಾರ್ ಏನಾದರೂ ಮಾಡಿದ್ರೆ ರಕ್ತಪಾತವಾಗುತ್ತೆ ಅಂತ ಏನು ಶ್ರೀರಾಮ ಸೇನೆಯ ಪ್ರಮೋದ್ ಮುತಾಲಿಕ್ ಹೇಳಿಕೆಯನ್ನು ಕೊಟ್ಟಿದ್ರು ಇವತ್ತು. ಇದರ ವಿರುದ್ಧ ಪೇಜಾವರ ಶ್ರೀಗಳು ಗರಂ ಆಗಿದ್ದಾರೆ. ಇದು ಪರಧರ್ಮ ದ್ವೇಷದ ಪರಮಾವಧಿ ಅಂತ ಪೇಜಾವರ ಶ್ರೀ ಟೀಕೆ ಮಾಡಿದ್ದಾರೆ. ಪ್ರಮೋದ್ ಮುತಾಲಿಕ್ ನೀಡಿದ ಹಿಂಸಾತ್ಮಕ ಹೇಳಿಕೆಗೆ ನಾನು ಪ್ರತಿಕ್ರಿಯಿಸೋದಿಲ್ಲ. ಇಫ್ತಾರ್ನಿಂದ ಧರ್ಮಕ್ಕೆ ಹಾನಿಯಾಗಿಲ್ಲ. ವಿರೋಧಿಸುವವರಿಗೆ ಶಾಸ್ತ್ರವೇ ಗೊತ್ತಿಲ್ಲ. ಪ್ರತಿಭಟನೆಯಿಂದ ನಾನು ವಿಚಲಿತನಾಗಿಲ್ಲ. ಮಠ ಶುದ್ಧೀಕರಿಸುವ ಪ್ರಶ್ನೆಯೇ ಇಲ್ಲ. ದೇವರ ಪ್ರಾರ್ಥನೆ ಮಾಡಿದ್ರೆ ಅದು ತಪ್ಪ. ಧರ್ಮಶಾಸ್ತ್ರಗಳ ವಿರೋಧ ನಾನು ಮಾಡಿಲ್ಲ. ಪರಧರ್ಮದ ಬಗೆಗೂ ಸೌಹಾರ್ದತೆ ಇರಬೇಕು ಅಂತ ಉಡುಪಿಯಲ್ಲಿ ಪೇಜಾವರ ಶ್ರೀಗಳು ಹೇಳಿಕೆಯನ್ನ ನೀಡಿದ್ದಾರೆ. ಅವರನ್ನು ಬಹಿಷ್ಕಾರ ಮಾಡಿದ. ಇದಕ್ಕೆ ಅರ್ಥ ಉಂಟಾ? ಈ ಮಾತಿಗೆ ಯಾವ ಕಾಲದಲ್ಲಿ ನಿರ್ಣಯವನ್ನ ತಗೊಳ್ಳೋಕ್ಕಿಂತ ಮುಂಚೆ ಎಲ್ಲಾ ಮಠದವರನ್ನ ಪಂಡಿತರನ್ನ ಕೂಡಿಸ್ಕೊಂಡು ಚರ್ಚೆ ಮಾಡಿ ನಿರ್ಣಯ ತಗೊಳ್ಬೇಕು ಅಂತನ್ನುವಂಥದ್ದು ಒಂದು. ಎರಡನೇದು, ಇನ್ನು ಮುಂದಿನ ದಿನಗಳಲ್ಲಿ ಶ್ರೀಕೃಷ್ಣನ ಆವರಣದಲ್ಲಿ ಗೋಭಕ್ಷಕರನ್ನ ಗೋಹಂತಕರನ್ನ ಒಳಗಡೆಗೆ ಪ್ರವೇಶ ಮಾಡಿ ನಮಾಜ್ ಮಾಡಕ್ ಕೊಟ್ರೆ ರಕ್ತಪಾತ ಆಗುತ್ತೆ ಅಂತನ್ನುವಂತಹ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೇನೆ. ಶಿವನಿಗಿಂತ ಸರ್ವೋತ್ತಮ ಮತ್ತೊಬ್ಬ ಇಲ್ಲ ಅಂತ ಹೇಳ್ತಾರೆ. ಅವರನ್ನು ಬಹಿಷ್ಕಾರ ಮಾಡಿದ. ಇದಕ್ಕೆ ಅರ್ಥ ಉಂಟಾ? ಈ ಮಾತಿಗೆ ಯಾವ ಕಾಲವೇ ಇದಕ್ಕೆ ಅರ್ಥ ಇಲ್ಲ. ಅವರವರು ತಮ್ಮ ಭಾವನೆ ಪ್ರಕಾರ ಮಾಡ್ತಾರೆ. ನಾವು ಅದಕ್ಕೆ ಸಹಿಷ್ಣುರಾಗ, ಅದಕ್ಕೆ ನಾವು ಪ್ರತಿಭಟನೆ ಮಾಡಬಾರದು. ನಮ್ಮ ಪ್ರಕಾರ ನಾವು ಮಾಡಬೇಕು. ಕೃಷ್ಣ ಮಠದಲ್ಲಿ ಆಗಿದ ಪ್ರಾರ್ಥನೆ ಮುಂದಿನ ವರ್ಷ ಮಾಡ್ತೀರಾ? ಮುಂದಿನ ವರ್ಷ ನಮ್ಮ ಪರ್ಯಾಯ ಇಲ್ಲ. ಬೇರೆ ಕಡೆ ಹೊರಗೆ ನೋಡುವ, ಸಂದರ್ಭ ನೋಡುವ. ನಾವು ಈಗ ಯಾವುದು ಹೇಳುವುದಿಲ್ಲ. ಹಾಗೆಲ್ಲ ಪರಿಸ್ಥಿತಿ, ಸನ್ನಿವೇಶ, ಹಿಂಸಾಚಾರ ಆಗಬಾರದು, ರಕ್ತಪಾತ ಆಗಬಾರದು. ಅದೇ ನಾವು ಒಳ್ಳೆಯದು ಮಾಡಲಿಕ್ಕೆ ಹೋಗಿ ಕೆಟ್ಟದಾಗಿದೆ ನೋಡ್ತೇವೆ ಸಂದರ್ಭ. ನಮ್ಮ ಧೋರಣೆ ಬದಲಾವಣೆ ಇಲ್ಲ. ನಾವು ಹಿಂದೂ ಧರ್ಮದ ರಕ್ಷಣೆಗೆ ಬದ್ಧರು. ಈಗಲೂ ಅದನ್ನು ಮಾಡ್ತಾ ಇದ್ದೇವೆ. ಕೆಲವರು ಆಕ್ಷೇಪಿಸಿದ್ದಾರೆ, ರಾಮ ಜನ್ಮಭೂಮಿಯ ಹೋರಾಟದಲ್ಲಿದ್ದ ಸ್ವಾಮಿಗಳು ಇದನ್ನು ಹೇಗೆ ಮಾಡಿದರು ಅಂತ ಮುಸ್ಲಿಮರೇ ಕೆಲವರು ಆಕ್ಷೇಪಿಸಿದ್ದಾರೆ. ಇವರದ್ದು ದ್ವಿಮುಖ ಧೋರಣೆ ಅವರಿಗೂ ಅರ್ಥ ಆಗಿಲ್ಲ. ನಮ್ಮ ಹಿಂದೂ ಧರ್ಮದ ನಿಷ್ಠೆಯಲ್ಲಿ ಬದಲಾವಣೆ ಇಲ್ಲ, ನಮ್ಮ ಧೋರಣೆಯಲ್ಲಿ ಬದಲಾವಣೆ ಇಲ್ಲ. ಆದರೆ ನಾವು ಮೊದಲಿಂದಲೂ ನಮ್ಮ ಹಿಂದೂ ಧರ್ಮದ ಪರವಾಗಿ ಹೋರಾಟ, ಸರ್ವ ಧರ್ಮೀಯರ ಜೊತೆಗೆ ಸೌಹಾರ್ದ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಉಡುಪಿ ಪ್ರತಿನಿಧಿ ದೀಪಕ್ ಜೈನ್ ಅವರಿಂದ. ದೀಪಕ್, ಪ್ರಮೋದ್ ಮುತಾಲಿಕ್ ಮಾಡಿರುವಂತಹ ಹೇಳಿಕೆ ರಕ್ತಪಾತವಾಗುತ್ತೆ ಅನ್ನುವಂತಹ ಹೇಳಿಕೆಗೆ ಪೇಜಾವರ ಶ್ರೀಗಳು ಏನೆಲ್ಲ ಎಕ್ಸ್ಪ್ಲನೇಷನ್ಸ್ ಕೊಟ್ಟಿದ್ದಾರೆ, ಏನ್ ರಿಯಾಕ್ಟ್ ಮಾಡಿದ್ದಾರೆ? ದೀಪಕ್, ನನ್ನ ಧ್ವನಿ ಕೇಳ್ತಾ ಇದೆಯಾ? ಓಕೆ, ಮತ್ತೆ ನಿಮ್ಮನ್ನು ನಾನು ಸಂಪರ್ಕ ಮಾಡ್ತೀನಿ. ನನಗೆ ಅವರ ವಾಯ್ಸ್ ಕೇಳ್ತಾ ಇಲ್ಲ ಅಂತ ಅನ್ಸುತ್ತೆ ಮೋಸ್ಟ್ಲಿ. ಮಠದಲ್ಲಿ ಮತ್ತೆ ಏನಾದರೂ ಇಫ್ತಾರ್ ಕೂಟವನ್ನು ಆಯೋಜನೆ ಮಾಡಿದ್ರೆ ರಕ್ತಪಾತವಾಗುತ್ತೆ ಅಂತ ಇವತ್ತು ಬೆಳಿಗ್ಗೆ ಶ್ರೀರಾಮ ಸೇನೆ ಮುಖಂಡ ಪ್ರಮೋದ್ ಮುತಾಲಿಕ್ ಹೇಳಿಕೆಯನ್ನು ಕೊಟ್ಟಿದ್ರು. ಈಗಷ್ಟೇ ಕಳೆದ ಕೆಲ ದಿನಗಳ ಹಿಂದೆ ರಂಜಾನ್ ಸಂದರ್ಭದಲ್ಲಿ ಪೇಜಾವರ ಮಠದ ವಿಶ್ವೇಶತೀರ್ಥ ಸ್ವಾಮೀಜಿಗಳು ಮುಸ್ಲಿಮರಿಗಾಗಿ ಕೃಷ್ಣ ಮಠದಲ್ಲಿ ಇಫ್ತಾರ್ ಕೂಟವನ್ನು ಏರ್ಪಡಿಸಿದ್ದು ಸಾಕಷ್ಟು ಸಂಚಲನವನ್ನು ಉಂಟು ಮಾಡಿತ್ತು. ಇದನ್ನು ವಿರೋಧಿಸಿದಂತಹ ಶ್ರೀರಾಮ ಸೇನೆ ಇವತ್ತು ಒಂದು ಹೋರಾಟವನ್ನು ರಾಜ್ಯಾದ್ಯಂತ ಹಮ್ಮಿಕೊಂಡಿತ್ತು. ಹೋರಾಟದಲ್ಲಿ ಭಾಗಿಯಾಗಿದ್ದ ಶ್ರೀರಾಮ ಸೇನೆ ಮುಖಂಡ ಪ್ರಮೋದ್ ಮುತಾಲಿಕ್ ಹೇಳಿಕೆಯನ್ನು ಕೊಡ್ತಾರೆ. ಅವರ ಹೇಳಿಕೆ ಈ ರೀತಿ ಇತ್ತು, ಮತ್ತೊಮ್ಮೆ ಏನಾದರೂ ಉಡುಪಿಯಲ್ಲಿ ಅಥವಾ ಮಠದಲ್ಲಿ ಇಫ್ತಾರ್ ಕೂಟ ನಡೆದರೆ ರಕ್ತಪಾತವಾಗುತ್ತೆ ಅಂತ. ಇದಕ್ಕೆ ಇವತ್ತು ಪೇಜಾವರ ಶ್ರೀಗಳು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಮತ್ತೆ ನಮ್ಮ ರಿಪೋರ್ಟರ್ ದೀಪಕ್ ಜೈನ್ ನಮ್ಮ ಜೊತೆ ಸಂಪರ್ಕಕ್ಕೆ ಬಂದಿದ್ದಾರೆ. ಎಸ್ ದೀಪಕ್, ರಕ್ತಪಾತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೇಜಾವರ ಶ್ರೀಗಳ ರಿಯಾಕ್ಷನ್ ಏನಾಗಿತ್ತು ಇವತ್ತು? ಒಂದು ಲೆಕ್ಕದಲ್ಲಿ ಇವತ್ತು ಇಷ್ಟು ದಿವಸ ಒಂದು ವಾರದ ಬೆಳವಣಿಗೆಯಲ್ಲಿ ಮುತಾಲಿಕ್ ಅವರಿಗೆ ತನ್ನ ಮಾತಿನ ಚಾಟಿಯನ್ನೇ ಬೀಸಿದ್ದಾರೆ ಅಂತಾನೆ ಹೇಳ್ಬೋದು. ಇದು ಮುತಾಲಿಕ್ ಅವರದ್ದು
ಪರಧರ್ಮದ ಬಗೆಗಿನ ದ್ವೇಷದ ಪರಮಾವಧಿ ಅನ್ನೋ ಮಾತನ್ನ ತಿಳಿಸಿದ್ದಾರೆ. ಅವರು ಏನು ಮುಂದೆ ಏನಾದ್ರು ಮತ್ತೆ ಇಫ್ತಾರ್ ಕೂಟ ಮಾಡಿದ್ರೆ ನಾನು ರಕ್ತಪಾತ ಮಾಡ್ತೇನೆ ಅಂತ ಹೇಳಿಕೆ ಕೊಟ್ಟದಕ್ಕೆ ಸ್ವಾಮೀಜಿಗಳು ಯಾವುದೇ ರಿಯಾಕ್ಷನ್ ಗಳನ್ನ ಮಾಡಲ್ಲ, ನಮ್ದು ರಕ್ತಪಾತಕ್ಕೆ ಸಂಬಂಧಪಟ್ಟದ್ದೇ ಯಾವುದೇ ಮಾತುಗಳಿಲ್ಲ ಅನ್ನೋ ಮಾತನ್ನ ತಿಳಿಸಿದ್ರು. ಇದರ ಜೊತೆಗೆ ನನ್ನ ಧೋರಣೆಯಲ್ಲಿ ಯಾವುದೇ ಬದಲಾವಣೆಗಳನ್ನ ಮಾಡಿಲ್ಲ. ನಾನು ಮುತಾಲಿಕ್ ಅವರ ಮಾತಿಗೆ ಬಂದಾಗ್ಲೂ ಕೂಡ ನನ್ನ ಎಲ್ಲಾ ಧೋರಣೆಗಳನ್ನ ತಿಳಿಸಿದ್ದೇನೆ. ಹಾಗಾಗಿ ಅದರಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ. ಮತ್ತು ಯಾವುದೇ ಪ್ರತಿಭಟನೆ ರಾಜ್ಯಾದ್ಯಂತ ಪ್ರತಿಭಟನೆ ಆದ್ರೂ ಕೂಡ ನಾನು ಯಾವುದರಿಂದಲೂ ಕೂಡ ವಿಚಲಿತ ಆಗಿಲ್ಲ. ನಾನು ನನ್ನ ಕೆಲಸವನ್ನ ಮಾಡ್ತಾನೆ ಇದ್ದೇನೆ ಅಂತ ಹೇಳಿದ್ದಾರೆ. ಹಾಗೂ ಮಠವನ್ನ ಶುದ್ಧೀಕರಿಸಬೇಕು, ಗೋಮೂತ್ರವನ್ನ ಹಾಕಿ ಮಠವನ್ನ ಶುದ್ಧೀಕರಣ ಮಾಡಬೇಕು ಅನ್ನೋ ಒತ್ತಾಯಗಳು ಕೇಳಿ ಬಂದ ಹಿನ್ನೆಲೆಯಲ್ಲಿ ಮಠವನ್ನ ಶುದ್ಧ ಮಾಡುವಂತಹ ಪ್ರಶ್ನೆ ಇಲ್ಲ, ಮಠಕ್ಕೆ ಯಾವುದೇ ಅಪಚಾರಗಳು ಆಗಿಲ್ಲ, ಕೃಷ್ಣ ಮಠಕ್ಕೆ ಅಪಚಾರಗಳು ಆಗಿಲ್ಲ ಅನ್ನೋ ಮಾತನ್ನ ಮತ್ತೆ ಮತ್ತೆ ಒತ್ತಿ ಹೇಳಿದ್ರು. ಇದರ ಜೊತೆಗೆ ನಾವು ಈ ಹಿಂದೂ ಧರ್ಮದ ಒಳಗೆ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಹೀಗಾಗಿ ಬೇರೆ ಬೇರೆ ಭಾಗಗಳಿವೆ. ಈ ಎಲ್ಲ ವ್ಯಕ್ತಿಗಳ ಜೊತೆ ನಾವು ಚೆನ್ನಾಗಿದ್ದೇವೆ. ಹಾಗಾಗಿ ಬೇರೆ ಧರ್ಮದ ಬಂಧುಗಳ ಜೊತೆ ನಾವು ಇದೇ ತರ ಮುಂದುವರೆದ್ರೆ ಅದರಲ್ಲಿ ಯಾವುದೇ ತಪ್ಪುಗಳಿಲ್ಲ. ಇದರ ನನ್ನ ಕಡೆಯಿಂದ ಇಫ್ತಾರ್ ಕೂಟ ಮಾಡಿ ಯಾವುದೇ ತಪ್ಪಾಗಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ ಅರವಿಂದ್. ಹಾಗೇನೆ ಈ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಶ್ರೀಗಳು ಏನೋ ಮಾತನಾಡ್ತಾ ಇದ್ರು, ಏನದು ವಿಚಾರ ದೀಪಕ್? ಇದೇ ಸಂದರ್ಭದಲ್ಲಿ ಮುತಾಲಿಕ್ ಅವರಿಗೆ ಒಂದ್ ಕಡೆಯಿಂದ ತಿರುಗೇಟು ಕೊಟ್ಟರೆ ಮತ್ತೆ ಬುದ್ಧಿಜೀವಿಗಳಿಗೆ ಮತ್ತು ಕೆಲವು ಮುಸ್ಲಿಮರು 2 ದಿವಸಗಳ ಹಿಂದೆ ಪತ್ರ ಬರೆದು ಈ ಇಫ್ತಾರ್ ಕೂಟವನ್ನ ಪ್ರಶ್ನೆ ಮಾಡಿದ್ರು. ಇವರಿಗೂ ಕೂಡ ಟಾಂಗ್ ಕಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ನಾನು ರಾಮ ಮಂದಿರ ವಿಚಾರದಲ್ಲಿ ನನ್ನನ್ನು ಮತ್ತು ಈ ಇಫ್ತಾರ್ ಕೂಟವನ್ನ ಎರಡನ್ನ ಒಂದು ಮಾಡಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ನನ್ನ ನಿಲುವು ಸ್ಪಷ್ಟ ಇದೆ. ಹಿಂದೂ ಧರ್ಮಕ್ಕಾಗಿ ನಾನು ಹೋರಾಟ ಮಾಡ್ತೇನೆ ಮತ್ತು ಇತರ ಧರ್ಮಗಳ ಜೊತೆ ನಾನು ಸಹಿಷ್ಣುತವಾಗಿ ಇರ್ತೇನೆ ಮತ್ತು ಸಹಬಾಳ್ವೆಯಿಂದ ಇರುವುದೇ ನನ್ನ ಧ್ಯೇಯ. ಹಾಗಾಗಿ ಅದಕ್ಕೆ ಎರಡಕ್ಕೂ ಕೂಡ ಚ್ಯುತಿ ಬಾರದ ಹಾಗೆ ನಾನು ನಡ್ಕೊಂಡು ಹೋಗ್ತಾ ಇದ್ದೇನೆ. ಹಾಗಾಗಿ ಅದಕ್ಕೂ ಆ ಘಟನೆಗೂ ಮತ್ತು ಈ ಘಟನೆಗೂ ಎಲ್ಲೂ ಕೂಡ ತಳುಕು ಹಾಕಬಾರದು ಅನ್ನೋದನ್ನ ತಿಳಿಸಿರುವಂತದ್ದು ಅರವಿಂದ್. ಓಕೆ ದೀಪಕ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಇನ್ನು ಮಠದಲ್ಲಿ ಮತ್ತೆ ಇಫ್ತಾರ್ ಮಾಡಿದ್ರೆ ರಕ್ತಪಾತವಾಗುತ್ತೆ ಅಂತ ಏನ್ ಹೇಳಿಕೆ ಕೊಟ್ಟಿದ್ದು ಪ್ರಮೋದ್ ಮುತಾಲಿಕ್. ಸೊ ಪ್ರಮೋದ್ ಮುತಾಲಿಕ್ಗೆ ಈಗ ಮುಸ್ಲಿಂ ಮುಖಂಡ ರಹೀಂ ಉಚ್ಚಿಲ ಸವಾಲೊಂದನ್ನು ಹಾಕಿದ್ದಾರೆ. ಓಕೆ, ಮಠದಲ್ಲಿ ಇಫ್ತಾರ್ ಕೂಟ ಮಾಡಿದ್ರೆ ರಕ್ತಪಾತವಾಗುತ್ತೆ ಅಂತಕ್ಕಂಥ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮೋದ್ ಮುತಾಲಿಕ್ಗೆ ಮುಸ್ಲಿಂ ಮುಖಂಡ ರಹೀಂ ಉಚ್ಚಿಲ ಸವಾಲನ್ನು ಹಾಕಿದ್ದಾರೆ. ರಕ್ತಪಾತ ಮಾಡುವುದಾದರೆ ಮೊದಲು ನಮ್ಮ ಮೇಲೆ ಮಾಡಲಿ. ನಾವು 2,000 ಮಂದಿ ಮುಸ್ಲಿಮರು ಕೃಷ್ಣ ಮಠದ ಪರವಾಗಿ ಇದ್ದೀವಿ. ರಕ್ತಪಾತ ಅಂತ ಮುತಾಲಿಕ್ ಯಾರ ವಿರುದ್ಧ ಮಾತನಾಡ್ತಾ ಇದ್ದಾರೆ? ವಿಶ್ವ ಮಟ್ಟದಲ್ಲಿ ಉಡುಪಿಗೆ ಪ್ರಖ್ಯಾತಿ ಇದೆ, ಸೌಹಾರ್ದತೆಗೆ ಉಡುಪಿ ಹೆಸರುವಾಸಿ. ನೀವು ಬನ್ನಿ, ನಮ್ಮ ಮಸೀದಿಯ ಗರ್ಭಗುಡಿಯೊಳಗಡೆ ಪೂಜೆ ಮಾಡಿ ಅಂತ ಪ್ರಮೋದ್ ಮುತಾಲಿಕ್ಗೆ ಮುಸ್ಲಿಂ ಮುಖಂಡ ರಹೀಂ ಉಚ್ಚಿಲ ಆಹ್ವಾನವನ್ನು ಕೊಟ್ಟಿದ್ದಾರೆ. ಕೃಷ್ಣ ಮಠದ ಪರವಾಗಿ ಮುಸ್ಲಿಮರಾದ ನಾವು ಪ್ರತಿಭಟನೆ ಮಾಡೋದಕ್ಕೂ ಸಿದ್ಧ ಅಂತಕ್ಕಂಥ ಹೇಳಿಕೆ ಕೂಡ ಅವರಿಂದ ಬಂದಿದೆ. ಪ್ರತಿಭಟನೆಯ ಕಾವು ಯಾವ ಮಟ್ಟಕ್ಕೆ ಹೋಯ್ತು ಮತ್ತೆ ಶ್ರೀರಾಮ ಸೇನೆಯ ಮುಖಂಡರು ಯಾವ ರೀತಿ ಮಾತಾಡಿದ್ರು, ಪ್ರತಿಭಟನೆ ರಾಜ್ಯಾದ್ಯಂತ ಹೇಗಾಯ್ತು ಅಂತ ನಿಮ್ಮ ಗಮನಕ್ಕೆ ಬಂದಿದೆ ಅಂತ ನಾನು ಭಾವಿಸ್ತೀನಿ, ಕರೆಕ್ಟಾ? ಹೌದು. ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ರಹೀಂ ಭಾಯ್? ನಾವು ಮೊದಲನೇದಾಗಿ ನಾವೆಲ್ಲರೂ ಸಾತ್ವಿಕ ಮನೋಭಾವದಿಂದ ಮುತಾಲಿಕ್ ಅವರಲ್ಲಿ ಒಂದು ಮನವಿಯನ್ನ ಮಾಡಿದ್ದೆವು. ಏನಂತ? ಯಾಕಂತ ಹೇಳಿದ್ರೆ ಇಲ್ಲಿವರೆಗೆ ಅಂತ ಹೇಳಿದ್ರೆ ನಾವು ಅದರಲ್ಲಿ ಭಾಗಿಯಾಗದವರು, ನಾವು ಹೋದವರು, ನಾವು ಯಾವ ತಪ್ಪು ಮಾಡಿಲ್ಲ. ಆದ್ರೂ ಕೂಡ ನಿಮಗೆ ಒಂದು ನೋವಾಗಿದೆ, ನಾವು ವಿಷಾದಿಸ್ತೇವೆ ಅಂತ ಹೇಳಿದೀವಿ, ಕೇಳಲಿಲ್ಲ. ಅವರು ಮಾಡಿದ್ರು, ಪರವಾಗಿಲ್ಲ. ಆದ್ರೆ ಒಂದು ಹೇಳ್ತಾರಲ್ಲ ಇವರು ರಕ್ತಪಾತ ಆಗುತ್ತೆ ಅಂತ ಹೇಳಿ, ನಾವು ಅದಕ್ಕೆ ಉತ್ತರ ಏನಂತ ಹೇಳಿದ್ರೆ ಶಾಂತಿ ಸಮಾಧಾನದಿಂದ ನಾವು ಕೊಡ್ತೀವಿ. ಒಂದು ನಾವು ಹೇಳ್ತಾ ಇದ್ದೀವಿ, ನಾವು ಈಗಾಗಲೇ 2,000 ಮಂದಿ ಮುಸಲ್ಮಾನರು ನಾವು ತಯಾರಾಗಿದ್ದೇವೆ. ನಾವು ಮಠದ ಮುಂದೆ ಇವರು ಏನು ಮಾಡಿದ್ರು ಕೂಡ ಅವ್ರು ಏನು ರಕ್ತಪಾತ ಮಾಡ್ಲಿಕ್ಕೆ ಬರ್ತಾರೆ, ಅವರು ಮೊದಲು ರಕ್ತಪಾತವನ್ನ ನಮ್ಮ ಮೇಲೆ ಪ್ರಯೋಗಿಸಬೇಕು. ಏನಂದ್ರೆ ನಾವು ಶಾಂತಿಯುತವಾಗಿ ನಾವು ಕೂಡ ಪ್ರತಿಭಟನೆ ಮಾಡಬೇಕಾಗುತ್ತೆ, ಉತ್ತರವನ್ನ ಕೊಡಬೇಕಾಗುತ್ತೆ.
ನಮ್ಮ ಉತ್ತರ ಅವರು ಕ್ರಾಂತಿಯ ಮೂಲಕ ಮಾಡಿದ್ರೆ, ನಮ್ಮ ಉತ್ತರ ಶಾಂತಿಯ ಮೂಲಕ ನಾವು ಕೊಡ್ತೀವಿ. ಯಾಕೆ ರಹೀಂ ಭಾಯ್ ಯಾಕೆ ಪ್ರೊಟೆಸ್ಟ್ ಮಾಡ್ಬೇಕು ನೀವು ಅಂತ ಕೇಳ್ತಾ ಇದ್ವಿ. ಅಲ್ಲ, ಯಾಕಂತ ಹೇಳಿದ್ರೆ ನೋಡಿ, ಅವರು ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಡೀ ವಿಶ್ವಕ್ಕೆ ಉಡುಪಿ ಮಠ ಒಂದು ಗೌರವಪೂತವಾದ ಒಂದು ಸ್ಥಳ. ಆ ಸ್ವಾಮೀಜಿಗಳ ಬಗ್ಗೆ ಎಲ್ಲ ಹಿಂದೂ ಮುಸಲ್ಮಾನರು ಎಲ್ಲರೂ ಒಂದಾಗಿ 90% ಜನ ಅಂತ ನಾವು ಹೇಳ್ಬೋದು, ವಿಭಾಗ ಮಾಡ್ಬೋದು. 10 ಜನ ಸ್ವಾಮೀಜಿಯವರನ್ನ ಬೆಂಬಲಿಸ್ತಾ ಇದ್ದಾರೆ ಮತ್ತು ಆ ನಡೆಯನ್ನ ಕೂಡ ಗೌರವಿಸಿದ್ದಾರೆ. ಇವರು ಸ್ವಲ್ಪ ಪ್ರಮಾಣದ ವ್ಯಕ್ತಿ, ಇವರು ರಕ್ತ ಪ್ರಹಾರ ಯಾರ ವಿರುದ್ಧ ಮಾತಾಡ್ತಾ ಇದ್ದಾರೆ? 90% ಶಾಂತಿ ಪಾಲಕರ, 90 ಅಂತ ನಾನು ಹೇಳುದಿಲ್ಲ ಸರ್, 99% ಜನ ಕೂಡ ಶಾಂತಿ ಪಾಲಕರು. ಪ್ರಮೋದ್ ಮುತಾಲಿಕ್ ಅವರು ಮತ್ತು ಅವರ ಬಳಗ ಏನಿದೆ ಸೇನೆ, ಸೌಹಾರ್ದಯುತೆಯ ಹೆಸರು ತೆಗೆದುಕೊಂಡು ಬಂದಾಗ ಅದು ಒಂದ್ ಕಡೆಯಿಂದ ನಾವು ತೋರಿಸ್ತೀವಿ, ಆ ಕಡೆಯಿಂದ ತೋರಿಸ್ತಿಲ್ಲ ಅಂತಾರೆ ಸರ್. ಅವರಿಗೆ ನಾನು ಹೇಳ್ತಾ ಇದ್ದೇನೆ, ಪ್ರಮೋದ್ ಮುತಾಲಿಕ್ ಅವರು ನೇರವಾಗಿ ನನ್ನ ಜೊತೆಯಲ್ಲಿ ಬಂದ್ರೆ, ನಮ್ಮ ದಕ್ಷಿಣದಲ್ಲಿ ಉಳ್ಳಾಳ ದರ್ಗಾ ಅಂತ ಬಹಳ ಪವಿತ್ರವಾದ ದರ್ಗಾ ಇದೆ. ಹೌದು, ಗೊತ್ತು. ನಾವು ಅಲ್ಲಿ ಪ್ರಾರ್ಥನೆ ಮಾಡಿರುವುದು ಮಠದ ಹೊರಗೆ. ಅವರು ನೇರವಾಗಿ ನಮ್ಮ ದರ್ಗದ ಗರ್ಭಗುಡಿಯ ಒಳಗೆ ಬರಲಿ, ನಾನು ಕರ್ಕೊಂಡು ಹೋಗ್ತೇನೆ. ಇಲ್ಲಿ ಮಂಗಳೂರಿನಲ್ಲಿ ಸೈದಾನಿ ಬೀವಿ ಅಂತ ಪ್ರಸಿದ್ಧವಾದಂತ ದರ್ಗಾ ಇದೆ. ಕರೆಕ್ಟ್. ಅದರ ಒಳಗೆ ಬಂದ್ರೆ ಗರ್ಭಗುಡಿಯೊಳಗೆ ಅವರು ಬರಲಿ, ಅವರು ಪ್ರಾರ್ಥನೆ ಮಾಡ್ಲಿಕ್ಕೆ ಅವಕಾಶ. ಅದು ಮಾತ್ರವಲ್ಲ, ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ದರ್ಗಗಳಿದೆ ಅಷ್ಟು ದರ್ಗಗಳಿಗೆ ಪ್ರಮೋದ್ ಮುತಾಲಿಕ್ ಅವರನ್ನ ಅವರು ಹೊರಗೆ ನಿಂತು ಪ್ರಾರ್ಥನೆ ಮಾಡುವುದು ಬೇಡ. ನಾವು ನಮಾಜ್ ಮಾಡಿರೋದು ಹೊರಗೆ ಮತ್ತು ಅಟ್ಟದ ಮೇಲೆ. ಅವರು ನೇರವಾಗಿ ನಮ್ಮ ದರ್ಗದ ಒಳಗೆ, ಮಸೀದಿ ಅಲ್ಲ ನೆನಪಿಟ್ಟುಕೊಳ್ಳಿ, ದರ್ಗದ ಒಳಗೆ. ಯಾಕಂತ ಹೇಳಿದ್ರೆ ದರ್ಗಾ ಕೂಡ ಒಂದು ಪ್ರಾರ್ಥನಾ ಕೇಂದ್ರ. ಹೌದಲ್ವಾ? ಅದರ ಒಳಭಾಗಕ್ಕೆ ಬಂದು ಎಲ್ಲಿ ಅದು ಗರ್ಭಗುಡಿ ಅಂತ ಹೇಳಿದ್ರೆ ಹೌದು, ಎಲ್ಲಿ ನಮ್ಮ ಸಂತರ ಗೋರಿ ಇದೆ ಅದರ ಮುಂದೆ ಅವರ ಹಿಂದೆ ನಾವು ನಿಲ್ತೀವಿ ಬೇಕಾದ್ರೆ. ಇದಕ್ಕಿಂತ ದೊಡ್ಡ ಸೌಹಾರ್ದ ಬೇರೆ ಏನಿದೆ? ಅವರು ಕೇಳ್ತಾರಲ್ಲ, ನಾವು ಮಠದ ಒಳಗೆ ಮಾಡಿಲ್ಲ, ಹೊರಗೆ ಆವರಣದ ಹೊರಗೆ ಮಾಡ್ಲಿ ಅಂತ. ನಾವು ಆವರಣ ಕೂಡ ಹೇಳುವುದಿಲ್ಲ, ನಾವು ಹೇಳುದು ದರ್ಗದ ಒಳಗೆ. ಅದು ಕೂಡ ಯಾರು, ನಾನೇ ಕರ್ಕೊಂಡು ಹೋಗ್ತಾ ಇದ್ದೀನಿ, ಯಾರ್ಯಾರ ನಂಬಿಕೊಂಡು ಹೇಳತಕ್ಕಂಥದ್ದಲ್ಲ. ಇದಕ್ಕಿಂತ ದೊಡ್ಡದು ಇನ್ನೇನಿದೆ ಸೌಹಾರ್ದತೆ? ಆದ್ರೂ ಯಾಕೆ ಪ್ರತಿಭಟನೆ ಅವ್ರದ್ದು? ಇದನ್ನು ಮುನ್ನೇನು ನಾನು ಕೇಳಿದ್ದೀನಿ. ಆಮೇಲೆ ಸರ್, ಇಲ್ಲಿ ಕರಾವಳಿ ಭಾಗ ಅಂತ ಹೇಳಿದ್ರೆ ಸ್ವಲ್ಪ ವಿಶೇಷವಾಗಿ ಆಲೋಚನೆ ಮಾಡಬೇಕಿತ್ತು. ಇನ್ನೊಂದು ಕೇಳ್ತಿರೋದು, ಗೋ ಭಕ್ಷಕರನ್ನ ಗೋಪಾಲಕನ ಕ್ಷೇತ್ರದಲ್ಲಿ ಯಾಕೆ ಬಿಟ್ಟುಕೊಂಡ್ರಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಸರ್. ಒಂದನೇದಾಗಿ ಇವರು ಗೋ ಭಕ್ಷಕರು ಅಂತ ಹೇಳ್ತಾರ, ಮುಸಲ್ಮಾನರು ಅಂತಾರ, ಕ್ಲಿಯರ್ ಮಾಡ್ಬೇಕು. ಗೋ ಭಕ್ಷಕರು ಅಂತ ಹೇಳಿದ್ರೆ ಸ್ವಾಮೀಜಿ ಅವರೇ ಮೊನ್ನೆ ಹೇಳಿದ್ರು, ಏನಂತ ಹೇಳಿದ್ರೆ ಗೋ ಭಕ್ಷಣೆಯನ್ನು ಬರೀ ಒಂದು ಸಮಾಜ ಮಾಡುವುದಲ್ಲ. ಗೊತ್ತಾಯ್ತಲ್ಲ, ಮೊನ್ನೆ ಮೈಸೂರಲ್ಲಿ ಪ್ರತಿಭಟನೆ ಮಾಡಿನವರು ಕೂಡ ಹಸಿಯಾಗಿ ಗೋಭಕ್ಷಣೆಯನ್ನ ಮಾಡಿದವರು ಯಾರು? ಅವರು ಮುಸಲ್ಮಾನರ ಅಲ್ಲ. ಅರ್ಥ ಆಯ್ತಲ್ಲ? ಇವರು ಅವರ ವಿರುದ್ಧ ಪ್ರತಿಭಟನೆ ಮಾಡುವುದಿಲ್ಲ. ಇವರಿಗೆ ನೇರವಾಗಿ ಏನಾಗಿದೆ ಅಂತ ಹೇಳಿದ್ರೆ ಒಂದೇ, ಅಲ್ಲಿ ಮುಸಲ್ಮಾನರು ಹೋಗಿದ್ದಾರೆ, ಇಲ್ಲಿ ಏನಾಗಿದೆ ಮುಸಲ್ಮಾನರು ಅಂತ ಹೆಸರು ಹೇಳಿದ್ರೆ ಒಂದು ವಿಶೇಷ ರೀತಿಯಲ್ಲಿ ಆಗುತ್ತೆ. ಅವರ ಮೇಲೆ ಇರತಕ್ಕಂಥ ವೈಯಕ್ತಿಕವಾದ ದ್ವೇಷವನ್ನ ಇವರ ಜೀವನ ಪೂರ್ತಿ ಮುಸಲ್ಮಾನರನ್ನ ವಿರೋಧಿಸಲಿಕ್ಕೆ ಕಾರಣಕ್ಕೋಸ್ಕರ. ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ ಸರ್, ಇವರು ಪ್ರತಿಭಟನೆ ಮಾಡಿದ ಉದ್ದೇಶ ನೆನಪಿಟ್ಟುಕೊಳ್ಳಿ. ಇವರು ಏನು ಭಾವಿಸಿದ್ದಾರೆ ಅಂತ ಹೇಳಿದ್ರೆ, ಸ್ವಾಮೀಜಿ ಅವರು ಮಂಡಿಯೂರು ಬೇಕಿತ್ತು, ಇವರ ಮೇಲೆ ಕ್ಷಮೆ ಕೇಳಬೇಕು ಅಂತ ಹೇಳಿ ಇವರು ಭಾವಿಸಿದ್ರು. ಸ್ವಾಮೀಜಿ ಅವರು ಮಾಡಲಿಲ್ಲ, ಮಾಡುವುದು ಕೂಡ ಇಲ್ಲ. ನಾನು ಪ್ರಮೋದ್ ಮುತಾಲಿಕ್ ಅವ್ರ ಜೊತೆ ಮತ್ತು ಶ್ರೀರಾಮ ಸೇನೆಯ ಬೇರೆ ಮುಖಂಡರ ಜೊತೆ ಲೈವ್ ಅಲ್ಲಿ ಮಾತಾಡ್ತಿರ್ಬೇಕಾದ್ರೆ ಅವರಿಗೆ ಸ್ವಾಮೀಜಿಯ ಕ್ಷಮೆ ಬೇಕಾಗಿಲ್ಲ, ಸ್ವಾಮೀಜಿಯ ವಿರುದ್ಧ ಹೋರಾಟ ಅಲ್ಲ, ಆದ್ರೆ ನಡೆದಿರುವ ಹೋರಾಟ ಏನಪ್ಪಾ ಅಂದ್ರೆ ಈ ತರದ ಬೆಳವಣಿಗೆ ಏನಿದೆ, ಇಫ್ತಿಯಾರ್ ಕೂಟ ಮಾಡಿದ್ದು, ಪ್ರಾರ್ಥನೆ ಮಾಡಿದ್ದು, ಇದರ ವಿರುದ್ಧ ಹೋರಾಟ ಅನ್ನೋದು ಅವ್ರ ಮಾತು. ಹೌದು, ಇದರ ವಿರುದ್ಧ ಅದರ ವಿರುದ್ಧ ಹೋರಾಟ ಅಂತ ಹೇಳಿದ್ರೆ ಅವ್ರು ಹೇಳ್ಬೋದಲ್ಲ, ಇನ್ನು ಮುಂದಕ್ಕೆ ಈ ರೀತಿ ಮಾಡಬೇಡಿ ಅಂತ ಹೇಳಿ ಸೂಚನೆ ಕೊಡೋದಾಗಿತ್ತಲ್ಲ. ಈಗ ಸ್ವಾಮೀಜಿಯ ವಿರುದ್ಧ ಅಲ್ಲಂತೆ, ಹೋದವರ ವಿರುದ್ಧ ಅಲ್ಲಂತೆ, ಮಾಡಿರೋ ವಿರುದ್ಧ ಪ್ರತಿಭಟನೆ ಅರ್ಥ ಇದೆಯಾ ಇದಕ್ಕೆ ಅವರು ಮನವಿ ಕೊಟ್ಟು ಇನ್ನು ಮುಂದಕ್ಕೆ ಜಾಗೃತ ಮಾಡಿ ಹೋಗುವಾಗ ಅಂತ ಬೇಕಾದ್ರೆ ಒಂದು ಸೂಚನೆ ಕೊಡ್ಬೋದಿತ್ತಲ್ಲ. ಏನ್ ಹಾಗಿದ್ರೆ ಪ್ರತಿಭಟನೆಗೆ ಅರ್ಥ ಏನಿದೆ? ಸೌಹಾರ್ದಯುತ ಡೆಫಿನೇಷನ್ ನಿಮ್ ಪ್ರಕಾರ ರಹೀಂ ಭಾಯ್? ಸರ್, ಸೌಹಾರ್ದತೆ ಅಂತ ಹೇಳಿದ್ರೆ ನೋಡಿ ಸರ್, ಒಂದು ಹೇಳ್ತೇನೆ, ಅವರು ಆರಾಧಿಸುವುದನ್ನು ನಾವು ಆರಾಧಿಸುವುದಿಲ್ಲ, ನಾವು ಆರಾಧಿಸುವುದನ್ನು ಅವರು ಆರಾಧಿಸುವುದು ಬೇಡ. ಆದ್ರೆ ಅವರು ಆರಾಧಿಸುವ ಸ್ಥಳದ ಹೊರಭಾಗದಲ್ಲಿ ಅವರ ಭಾವನೆಗಳನ್ನ ಗೌರವಿಸುವುದಂತೆ ನಾವು ಗೌರವಿಸ್ತೇವೆ, ನಮ್ಮ ಭಾವನೆಗಳನ್ನ ಅವರು ಗೌರವಿಸುತ್ತೆ ನಾವು ಇದು ಸೌಹಾರ್ದತೆ. ಈಗ ಅವರು ಹೇಳ್ತಾ ಇದ್ದಾರೆ ಗೊತ್ತಾ ಸರ್, ಒಂದು ಮಾತು ನೆನಪಿಟ್ಟುಕೊಳ್ಳಿ, ಅವರು ಕೇಳ್ತಾ ಇದ್ದಾರೆ, ನಮ್ಮ ಗಣೇಶನ ಮೂರ್ತಿಯನ್ನ ಮಸೀದಿ ಒಳಗಿಟ್ಟು ಪೂಜಿಸ್ಲಿಕ್ಕೆ ಅವಕಾಶ ಕೊಡ್ತೀರಾ ಅಂತ ಅವ್ರು ಕೇಳ್ತಾ ಇದ್ದಾರೆ. ಹೌದಲ್ವಾ? ಮೊನ್ನೆಯಿಂದ ನಾನು ನೋಡ್ತಾ ಇರೋದು, ನಮ್ಮ ಅಲ್ಲಾಹನಿಗೆ ಮೂರ್ತಿ ಇಲ್ಲ, ನಾವು ಹೃದಯದಲ್ಲಿ ಎಷ್ಟು ಗೌರವಿಸ್ತೇವೆ ಅಂತ ಪ್ರವಾದಿ ಮೊಹಮ್ಮದ್ ರವರಿಗೆ ಮೂರ್ತಿ ಇಲ್ಲ, ನಮ್ಮ ಮಸೀದಿಯೊಳಗೆ ಮೂರ್ತಿ ಇಲ್ಲ. ನಾವು ಹೇಗೆ ಸರ್ ಇನ್ನೊಂದು ಮೂರ್ತಿಯನ್ನು ಅದರಲ್ಲಿ ಇಡ್ಲಿಕ್ಕೆ ಆಗ್ತದೆ? ಹೇಗೆ ಆಗ್ತದೆ ಸರ್? ಅದರ ಬದಲಿಗೆ ನಾವು ಅವರಿಗೆ ಹೇಳ್ತಾ ಇದ್ದೇವೆ, ನೀವು ದರ್ಗದ ಒಳಗೆ ಬನ್ನಿ, ನಿಮ್ಮನ್ನು ಗರ್ಭಗುಡಿಗೆ ಕರ್ಕೊಂಡು ಹೋಗಿ ನೀವು ಪ್ರಾರ್ಥನೆ ಮಾಡಿ, ನಿಮ್ಮ ಕ್ರಮದಲ್ಲಿ ನೀವು ಪ್ರಾರ್ಥನೆ ಮಾಡಿ. ಈಗ ನಾವು ಸರ್ ನೋಡಿ, ನಮ್ಮ ಯಾವುದೋ ಒಂದು ಫೋಟೋವನ್ನು ತಗೊಂಡು ಆವರಣದೊಳಗೆ ತಗೊಂಡು ಹೋಗಿದ್ರೆ ನೀವು ಹೇಳ್ಬೋದಿತ್ತು, ನೀವು ಫೋಟೋ ತಗೊಂಡ್ಬರ್ಲಿಲ್ವಾ ಅಂತ. ಮೂರ್ತಿ ಇಡಿ, ನಾವು ಏನು ಇಲ್ಲದೆ ಖಾಲಿ ಕೈಯಲ್ಲಿ ನಾವು ಹೋಗಿದ್ದೇವೆ ಸರ್.
ನಾವು ಖಾಲಿ ಕೈಯಲ್ಲಿ ಹೋಗಿದ್ದೇವೆ, ನೀವು ಖಾಲಿ ಕೈಯಲ್ಲಿ ದರ್ಗದೊಳಗೆ ಬನ್ನಿ, ನೀವು ಪ್ರಾರ್ಥನೆ ಮಾಡಿ, ನಿಮ್ಮ ಮನಸ್ಸಿನಲ್ಲಿ ನೀವು ಹನುಮಾನ್ ಚಾಲೀಸೆ ನೀವು ಮಾಡಿ, ನಾವು ಬೇಡ ಅಂತ ಹೇಳುದಿಲ್ಲ. ನಾವು ಮೂರ್ತಿಯನ್ನು ಇಟ್ಕೊಂಡು ಹೋಗಿದ್ದೇವಲ್ಲ ಸರ್, ನೀವು ಹೇಳುದು ಗಣೇಶ ಮೂರ್ತಿಯನ್ನು ಇಟ್ಕೊಂಡು ಮಸೀದಿ ಒಳಗೆ ಅವಕಾಶ ಕೊಡಿ ಅಂತ. ನಾವು ಮೂರ್ತಿ ಇಟ್ಕೊಂಡು ಹೋಗ್ಲಿಲ್ಲ. ಆಮೇಲೆ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಮಸೀದಿಯ ಮಠದ ಹೊರಭಾಗ ಅಂತ 1000 ಬಾರಿ ಹೇಳಿದ್ದೇವೆ ನಾವು. ಅಲ್ಲಿ ಸರ್ ಪ್ರತಿನಿತ್ಯ ಮಾಂಸ ಭಕ್ಷಕರು ಉಳಿದವರು ಎಲ್ಲರೂ ಅಲ್ಲಿ ಬಂದು ಭೋಜನವನ್ನ ಸ್ವೀಕರಿಸ್ತಾರೆ. ಸಾರ್ವಜನಿಕರು ಬಂದು ಹೋಗುವ ಸ್ಥಳ, ಎಲ್ಲ ಧರ್ಮೀಯರು ಬಂದು ಹೋಗಿ ಊಟ ಮಾಡಿದಂತಹ ಸ್ಥಳ. ಈಗ ಒಂದು ವೇಳೆ ಅವರಿಗೆ ಅಸ್ಪೃಶ್ಯತೆ ಇದ್ದಿದ್ರೆ, ಗೋರಕ್ಷಣೆಯನ್ನ ಮಾಡುವುದು ನಮ್ಮ ಆದ್ಯ ಕರ್ತವ್ಯ, ಕಾನೂನು ಕೂಡ ಇದೆ. ಹಾಗಾಗಿ ಅದನ್ನ ತ್ಯಜಿಸಿ ಬರಬೇಕು ಮುಸಲ್ಮಾನ್ ಬಂಧುಗಳು ಹಂಗೇನಾದ್ರು ಇದ್ರೆ ಅನ್ನುವುದು ಪ್ರಮೋದ್ ಮುತಾಲಿಕ್ ಅವರ ಮತ್ತೊಂದು ಮಾತು ಕೂಡ ಹೌದು. ಇದಕ್ಕೆ ನಿಮ್ಮ ಉತ್ತರ? ಸರ್ ಆ ಮಾತು ಹೇಳೋದಾದ್ರೆ ನೋಡಿ ಸರ್, ಅವತ್ತು ನಿಮಗೆ ಒಂದು ಹೇಳ್ತೇನೆ ಸರ್, ಬೆಳಿಗ್ಗೆ 4 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೆ ಏನೂ ತಿನ್ನುವುದಿಲ್ಲ ಅಂತ ಎಲ್ರಿಗೂ ಗೊತ್ತಿದೆ. ಅದಕ್ಕೆ ಹೇಳುದು ಉಪವಾಸ ಅಂತ. ಹಾಗಾದ್ರೆ ಗೋಭಕ್ಷಣೆ ಬಿಡಿ ಸರ್, ನಾವು ವೆಜಿಟೇಬಲ್ ಬಿಡಿ, ನೀರು ಕೂಡ ಕುಡಿಲಿಲ್ಲ ಅಂತ ಹೇಳಿ ಅಲ್ಲಿ ಪ್ರೂಫ್ ಆಯ್ತಲ್ಲ. ನಾವು ಮಠಕ್ಕೆ ಬರುವಾಗ ಈಗ ನೋಡಿ ಸರ್, ದೇವಸ್ಥಾನಕ್ಕೆ ಬರುವಾಗ ಅವತ್ತು ಅಂತಲ್ಲ ಅವ್ರು ಮಾತಾಡ್ತಿರೋ ಅರ್ಥ, ಅವತ್ತು ಅಂತಲ್ಲ, ಇನ್ ಜನರಲ್ ಆಗಿ ಸರ್, ಅದರಲ್ಲಿದ್ದಂತ ಅನ್ಸಾರ್ ಅನ್ನುವ ವ್ಯಕ್ತಿ ಇದ್ದಾರೆ ಸಂಘಟಕ. ಆ ವ್ಯಕ್ತಿ ಗೋಹತ್ಯೆ ಕಾನೂನು ಬರ್ಬೇಕಂತ ಹೇಳಿ ಹೋರಾಟ ಮಾಡಿದಂತ ವ್ಯಕ್ತಿ. ಅದರಲ್ಲಿರುವ ಇನ್ನೊಬ್ಬ ವ್ಯಕ್ತಿ ಸ್ವಾಮೀಜಿ ಜೊತೆಲಿ 20 ವರ್ಷ ಡ್ರೈವರ್ ಆಗಿದ್ದಂತ ಒಂದು ವ್ಯಕ್ತಿ. ಆ ವ್ಯಕ್ತಿ ಗೋಮಾಂಸವನ್ನ ಮಾಡುವುದಿಲ್ಲ. ನಾನು ರಹೀಮುಚ್ಚಿಲ್ ಹಿಂದೂಗಳ ಭಾವನೆಗಳನ್ನ ಗೌರವಿಸಿಕೊಟ್ಟು ನಾನು ತಿಂತ ಇಲ್ಲ, ಆದ್ರೆ ನಾನು ಇವರಿಗೆ ಹೆದರಿಯಲ್ಲ, ಇವರ ಒತ್ತಡಕ್ಕೆ ಮಣಿದಲ್ಲ. ಯಾಕಂತ ಹೇಳಿದ್ರೆ ನಾನು ಇರುವಂತದ್ದು ಈ ಗೋಭಕ್ಷಣೆ ಮಾಡುವಂತದ್ದು ಮತ್ತು ಗೋವುಗಳನ್ನ ಒಂದು ತಾಯಿ ಅಂತ ಹೇಳಿ ಪ್ರೀತಿಸತಕ್ಕಂಥ ವ್ಯಕ್ತಿಗಳ ಮಧ್ಯೆ ನಾನಿದ್ದೇನೆ. ಅವರ ಆಚಾರ ವಿಚಾರ ನನಗೆ ಬಹಳ ಸನ್ನಿಹಿತವಾಗಿದೆ, ಅದಕ್ಕೆ ಗೌರವ ಕೊಟ್ಟು ನಾನು ತಿಂತ ಇದ್ದೇನೆ. ನೆನಪಿಟ್ಟುಕೊಳ್ಳಿ ಈ ಮಾತು, ನಾನು ಹೆದರಿಯಲ್ಲ, ನಾನು ಗೌರವ ಕೊಟ್ಟು, ಅದು ನನ್ನ ವೈಯಕ್ತಿಕ ವಿಚಾರ. ಈ ನಿಮ್ಮ ಮಾತುಗಳೆಲ್ಲವನ್ನೂ ಕೂಡ ಪ್ರಮೋದ್ ಮುತಾಲಿಕ್ ಅವರಿಗೆ ತಿಳಿಸೋ ಪ್ರಯತ್ನ ಮಾಡಿದ್ರಾ? ಖಂಡಿತವಾಗಿಯೂ ಬೇರೆ ಮಾಧ್ಯಮಗಳಲ್ಲೂ ಮಾಡಿದ್ದೇನೆ, ಇಲ್ಲಿ ಅವರ ಜಿಲ್ಲಾಧ್ಯಕ್ಷರು ಇದ್ರು ಅವರಲ್ಲೂ ಮಾಡಿದ್ದೇವೆ. ನೇರ ಮುಖಾಮುಖಿಯಲ್ಲೂ ನಾವು ಮಾಡುವಂತ ಪ್ರಯತ್ನಗಳನ್ನು ಮಾಡುವುದು. ಇನ್ನು ಬೇಕಾದ್ರೆ ತಾವು ಅವಕಾಶ ಕೊಟ್ಟರೆ ಮುಂದಿನ ದಿನಗಳಲ್ಲಿ. ಸೊ ಹಾಗಿದ್ರೆ ಈಗ ಅವರ ಹೋರಾಟಕ್ಕೆ ನೀವು ಕೂಡ ಮೌನ ಹೋರಾಟವನ್ನ ಮಾಡುತ್ತೀರಿ? ಖಂಡಿತ. ಯಾಕಂತ ಹೇಳಿದ್ರೆ ನಮಗೆ ಸ್ವಾಮೀಜಿಗಳು ಆಗಿರ್ಬೋದು, ನನ್ನ ಧರ್ಮ ಇರ್ಬೋದು, ಅಥವಾ ನಮ್ಮ ಹಿರಿಯರಾಗಿರ್ಬೋದು, ಅಥವಾ ಸಂಘದ ನಾಯಕರಾಗಿರ್ಬೋದು, ನಮಗೆ ಕಳಿಸಿರುವುದು ಏನಂತ ಹೇಳಿದ್ರೆ ಹಿಂಸೆ ಕಳಿಸ್ತಿಲ್ಲ. ಅದರಿಂದಾಗಿ ಹಿಂಸೆ, ರಕ್ತಪಾತ ಇಂಥ ಶಬ್ದಗಳು ನಮ್ಮ ಡಿಕ್ಷನರಿಯಲ್ಲಿ ಬರುವುದಿಲ್ಲ.